ಕಾಂಗ್ರೆಸ್ ಕಟ್ಟಾಳು ಕೆ ಹರೀಶ್ ಕುಮಾರ್ ಎಂಎಲ್ಎ ಅಭ್ಯರ್ಥಿ ಯಾಕಾಗಬಾರದು? ಅವರು ಎಂದೆಂದು ಕಾಂಗ್ರೆಸ್. ಹೌದು, ಅವರ ರಕ್ತದ ಕಣಕಣದಲ್ಲಿಯೂ ಕಾಂಗ್ರೆಸ್. ಅದೆಷ್ಟೋ ಅವಕಾಶಗಳು ಇದ್ದರೂ ಪಕ್ಷ ನಿಷ್ಠೆ ಬಿಡದ ಮುತ್ಸದಿ ರಾಜಕಾರಣಿ. ಅವರು ಬೇರೆ ಯಾರೂ ಅಲ್ಲ, ಬೆಳ್ತಂಗಡಿ ತಾಲೂಕು ಮಾತ್ರವಲ್ಲ, ಜಿಲ್ಲೆ ಕಂಡ ಪರಿಶುದ್ಧ ಮನಸ್ಸಿನ ಸ್ವಚ್ಛ ಹೃದಯದ ಕೆ ಹರೀಶ್ ಕುಮಾರ್. ಕಾಲೇಜು ಜೀವನದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಪಕ್ಷ ಸಂಘಟನೆಗಾಗಿ ತನ್ನನ್ನು ತಾನು ಸಮರ್ಪಣಾ ಭಾವದಿಂದ ಸಮರ್ಪಿಸಿಕೊಂಡವರು. ಆ ಕಾರಣಕ್ಕಾಗಿಯೇ ಪ್ರಸಕ್ತ ವಿಧಾನ ಪರಿಷತ್ ಸದಸ್ಯರಾಗಿ ನಮ್ಮ ಮುಂದಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅನುಪಮ ಸೇವೆಯನ್ನು ಸಲ್ಲಿಸಿದ ದಿಟ್ಟ ನಡೆಯ ನೇರ ಮಾತಿನ ರಾಜಕಾರಣಿ ಕೆ ಹರೀಶ್ ಕುಮಾರ್ ಅವರು. ಸರಳ ಸಹೃದಯಿ ನಡವಳಿಕೆಯ ಮೂಲಕ ಎಲ್ಲರ ಅಚ್ಚುಮೆಚ್ಚಿನ ಹರೀಶಣ್ಣ ತಮ್ಮ ಸಮರ್ಥ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸುತ್ತಿರುವ ರೀತಿ ಮಾತ್ರ ಸ್ಮರಣೀಯ. ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸಮರ್ಥ ಅಭ್ಯರ್ಥಿಯಾಗಿ ಇರುವವರೇ ಕೆ ಹರೀಶ್ ಕುಮಾರ್ ಎನ್ನುವುದು ವಾಸ್ತವ ಸತ್ಯ. ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿ ತಾಲೂಕಿನಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ ಹೆಗ್ಗಳಿಕೆ ಕೆ ಹರೀಶ್ ಕುಮಾರ್ ಅವರಿಗೆ ಸಲ್ಲಬೇಕು. ಕೆ ಹರೀಶ್ ಕುಮಾರ್ ಯಾಕೆ ಇಷ್ಟ ಆಗ್ತಾರೆ ಅಂತಂದರೆ, ಅವರದ್ದು ಮಾತು ಕಡಿಮೆ, ಕೆಲಸ ಜಾಸ್ತಿ, ಬಣ್ಣದ ಮಾತಿಲ್ಲ, ನಾಟಕೀಯ ಮಾತುಗಳಿಲ್ಲ, ಏನಿದ್ದರೂ ನೇರ ನಿಷ್ಠುರ ಮಾತು, ಸಮಾಜಕ್ಕೆ ಒಳಿತು ಆಗುವುದನ್ನೇ ಮಾಡುವಂತಹ ಮನಸ್ಥಿತಿ. ಅದರಲ್ಲಿಯೂ ಬಹುಮುಖ್ಯವಾಗಿ ಪ್ರಚಾರವನ್ನು ಬಯಸದ ಮೇರು ವ್ಯಕ್ತಿತ್ವದ ಅಪ್ಪಟ ಪ್ರಬುದ್ಧ ರಾಜಕಾರಣಿ ಎಂದರೆ ಅತಿಶಯೋಕ್ತಿ ಎನಿಸದು. ಕೆ ಹರೀಶ್ ಕುಮಾರ್ ಅವರ ಅನುಭವ, ರಾಜಕೀಯ ಜಾಣ್ಮೆ, ತಾಲೂಕಿನ ಬಗ್ಗೆ ಸಮಗ್ರ ಅರಿವು ಶ್ಲಾಘನೀಯ. ತಾಲೂಕಿನಲ್ಲಿ ಜನ್ಮವೆತ್ತಿ ತಾಲೂಕಿನ ಪ್ರತಿಯೊಂದು ವಿಚಾರಧಾರೆಗಳನ್ನು ಅರಿತು ಅನುಭವಿಸಿಕೊಂಡಿರುವ ಕೆ ಹರೀಶ್ ಕುಮಾರ್ ಅವರೇ ತಾಲೂಕಿನ ಕಾಂಗ್ರೆಸ್ಸಿಗೆ ಮಹತ್ವದ ಶಕ್ತಿ. ಹಾಗಾಗಿ ಸೋತು ಕಂಗಾಲಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಹೊಸ ಚೈತನ್ಯ ಬರಬೇಕಾದರೆ ಕೆ ಹರೀಶ್ ಕುಮಾರ್ ಅವರನ್ನು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿಸಿದ್ದಲ್ಲಿ ಮಾತ್ರ ಸಾಧ್ಯ. ಇಲ್ಲವಾದಲ್ಲಿ ಮತ್ತೆ ಅದೇ ರಾಗ, ಅದೇ ಹಾಡು ಎನ್ನುವ ಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿದೆ ಎನ್ನುವ ಮಾತು ಚರ್ಚೆಯಲ್ಲಿದೆ.